ಅದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ. 4 ಆಶ್ರಮಗಳಿದ್ದಾವೆ. ಒಂದು ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮ ಅಂತ. ವಸ್ತುತ ವಿಚಾರ ಮಾಡಿ ನೋಡಿದ್ರೆ ಈ ಜಗತ್ತಿಗೆ ಯಾರ್ಯಾರು ಮನುಷ್ಯರಾಗಿ ಬಂದಿದ್ದಾರೆ ಅವರೆಲ್ಲರೂ ಕೂಡ ಈ 4 ಆಶ್ರಮಗಳನ್ನ ಪ್ರವೇಶ ಮಾಡಿ ಜಗತ್ತನ್ನು ಬಿಡಬೇಕು ಅನ್ನುವಂಥ ನಿಯಮ. ಅದಕ್ಕೆ ರಘುವಂಶದೊಳಗೆ ಕಾಳಿದಾಸ ಶ್ರೀರಾಮನ ವಂಶಸ್ಥರು ಹೆಂಗಿದ್ರು ಅನ್ನೋದನ್ನು ಹೇಳ್ತಾರೆ. ಶೈಶವೇ ಅಭ್ಯಸ್ತ ವಿದ್ಯಾನ, ಯೌವನೆ ವಿಷಯೇಶಿನ, ವಾರ್ಧಗೆ ಮುನಿವೃತ್ತಿನ, ಯೋಗೇನ ಅಂತ್ಯೇತನು ತ್ಯಜಾಮ ಅನ್ನುವಂಥ ಮಾತನ್ನು ಹೇಳ್ತಾರೆ. ರಾಮವಂಶದ ರಘುವಂಶಸ್ಥರು ಹೆಂಗೆ ಜೀವನ ಮಾಡ್ತಿದ್ದಾರೆ ಅಂದರೆ, ಮನುಷ್ಯನಿಗೆ ಆಕ್ಚುಲ್ ಆಗಿ 120 ವರ್ಷ ಆಯುಷ್. ನಾವೆಷ್ಟು ವರ್ಷ ಬದುಕಬೇಕು? 120 ವರ್ಷ ಬದುಕಬೇಕು. ಆಕ್ಚುಲ್ ಆಗಿ ಈ ಶರೀರದ ಅವಧಿ ಯಾವುದೋ ಒಂದು ವಸ್ತು ತಗೊಂಡ್ರೆ ಎಕ್ಸ್ಪೈರಿ ಡೇಟ್ ಅಂತ ಹಾಕಿರ್ತಾರಲ್ಲ, ಆಗ ಈ ಶರೀರ ಹಾಗೆ ಎಕ್ಸ್ಪೈರ್ ಆಗ್ತದಪ್ಪ ಅಂತ ಎಕ್ಸ್ಪೈರ್ಡ್ ಅಂತ. ಯಾರು ಫುಲ್ ಎಕ್ಸ್ಪೈರಿ ಡೇಟ್ ಒಳಗೆ ಎಕ್ಸ್ಪೈರ್ಡ್ ಆಗೋದೇ ಇಲ್ಲ, ಅದರಲ್ಲೇ ಎಕ್ಸ್ಪೈರ್ ಆಗಿರ್ತಾರೆ. ಆಕ್ಚುಲಿ ಈ ಶರೀರದ ಎಕ್ಸ್ಪೈರಿ ಡೇಟ್ 120 ವರ್ಷ ಆಗಬೇಕು. ಆದರೆ ಇವಾಗ ಈಗಿನ ಜೀವನ ಪದ್ಧತಿ ಒಳಗೆ 30ಗೆ ಪ್ರೆಷರು, 40ಗೆ ಶುಗರು, 50ಗೆ ಡಿಕ್ಲೇರ್ ಅಂತ. 50 ವರ್ಷಕ್ಕೆ ಮುಗಿದೋಗ್ತದೆ. 3 ವರ್ಷ ಬದುಕೋದು, 120 ವರ್ಷ ಬದುಕೋದು ಬೇರೆ. ಆವರೇಜ್ 100 ವರ್ಷ ತೆಗೆದುಕೊಂಡ್ರೆ ರಘುವಂಶಸ್ಥರು ಹೆಂಗೆ ಬದುಕ್ತಿದ್ರು ಅಂದರೆ, ಶೈಶವೇ ಅಭ್ಯಸ್ತ ವಿದ್ಯಾನ, ಒಂದು 25 ವರ್ಷ ಬ್ರಹ್ಮಚಾರಿಗಳಾಗಿ ಅಧ್ಯಯನ ಮಾಡ್ತಾ ಇತ್ತು, ವಿದ್ಯೆಯನ್ನು ಬೆಳೆಸ್ಕೊಳ್ತಾ ಇತ್ತು. ಯೌವನೇ ವಿಶೇಷಿನ, ಯೌವನಕ್ಕೆ ಬಂದ ಮೇಲೆ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ತಾ ಇದ್ರು. ಒಂದು 50-55 ವರ್ಷ ಅಷ್ಟೇ ಗೃಹಸ್ಥಾಶ್ರಮ ಜೀವನ ಮಾಡಬೇಕು. ಸಾಯೋವರೆಗೂ ಬರೀ ಗೃಹಸ್ಥ ಜೀವನನೇ ಮಾಡ್ತಿರ್ತಾರೆ ಎಷ್ಟೋ ಜನ. ಆ ಮಕ್ಕಳು ವೆಂಕಟೇಶ್ವರ ಕೇಳ್ಕೊಂತಿರ್ತಾರೆ, ವೆಂಕಟೇಶ್ವರ ನೀವು ಹೋಗ್ತಾನೆ ಇಲ್ಲ, ಇವ್ರು ಆಸ್ತಿ ಅನುಭವಿಸೋದು ಯಾವಾಗ. ನನಗಾಗಲೇ ಮೊಮ್ಮಕ್ಕಳು ಬಂದು ನಮ್ಮ ಅಪ್ಪ ಇನ್ನೂ ಕೀನೇ ಕೊಡ್ತಾ ಇಲ್ಲ, ಯಾವುದಕ್ಕೂ ಸೈನ್ ಹಾಕ್ತಾ ಇಲ್ಲ, ನಮ್ಮ ಅಮ್ಮ KG ಗಟ್ಟಲೆ ಚಿನ್ನ ಅವಳೆ ಹಾಕೊಂಡು ನಾನು ಹೆಂಡ್ತಿಗೆ ಇದೆಲ್ಲ ಬರೋದು ಯಾವಾಗ ಹೇಳ್ಕೊಂತಿರ್ತಾರೆ. ಹೊರಗೆ ಕೇಳಕ್ಕಲ್ಲ ಅವಳೊಳಗೆ. ಆದ್ರೆ ರಘುವಂಶಸ್ಥರು ಹೆಂಗೆ ಜೀವನ ಮಾಡ್ತಿದ್ರು, 50 ವರ್ಷದವರೆಗೆ 55 ವರ್ಷ ಗೃಹಸ್ಥಾಶ್ರಮ ಮಾಡಿ ಆಮೇಲೆ ಮುಂದಿನ ಅವಧಿ ವಾನಪ್ರಸ್ಥಿಗಳಾಗ್ತಾ ಇದ್ರು, ಆಮೇಲೆ ಸನ್ಯಾಸಿಗಳಾಗಿ ಜೀವನವನ್ನು ಅಂತ್ಯ ಮಾಡ್ತಾ ಇದ್ರು ಅನ್ನುವಂಥ ಒಂದು ನಿಯಮ. ಹಾಗೆ ನಾವೆಲ್ಲ ಬದುಕಬೇಕಾಗ್ತದೆ. ಅದು ಮುಖ್ಯವಾಗಿ ಈ 4 ಆಶ್ರಮಗಳಲ್ಲಿ ಬಹಳ ಜವಾಬ್ದಾರಿ ಮತ್ತು ಬಹಳಷ್ಟು ಜನರಿಗೆ ಆಶ್ರಯ ಕೊಡುವಂಥ ಆಶ್ರಮ ಅಂದರೆ ಗೃಹಸ್ಥಾಶ್ರಮ. ಗೃಹಸ್ಥರೇ ಬ್ರಹ್ಮಚಾರಿಗಳಿಗೆ ಆಶ್ರಯ ಕೊಡಬೇಕು, ಅವ್ರನ್ನ ರಕ್ಷಣೆ ಮಾಡಬೇಕು. ಗೃಹಸ್ಥರೇ ವಾನಪ್ರಸ್ಥಿಗಳನ್ನು ನೋಡ್ಕೋಬೇಕು, ಗೃಹಸ್ಥರೇ ಸನ್ಯಾಸಿಗಳನ್ನು ನೋಡ್ಕೋಬೇಕಾಗಿರೋದ್ರಿಂದ ಗೃಹಸ್ಥಾಶ್ರಮ ಬಹಳ ಪ್ರಮುಖವಾದ ಆಶ್ರಮ. ಈ ಗೃಹಸ್ಥಾಶ್ರಮದಲ್ಲಿರೋರು ಸುಖವಾಗಿರ್ಬೇಕಲ್ಲ. ನೀವು ಗಂಡ ಹೆಂಡತಿ ಮಕ್ಕಳು ನೀವು ಸುಖವಾಗಿದ್ದರೆ ಎಲ್ಲರನ್ನು ಕೂಡ ಸುಖವಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ಈ ಗೃಹಸ್ಥಾಶ್ರಮಿಗಳು ಸುಖವಾಗಿರಬೇಕು, ಅವರಿಗೆ ಧನ ಧಾನ್ಯ ಸಂಪತ್ತು ಎಲ್ಲ ಪ್ರಾಪ್ತಿಯಾಗಬೇಕು, ಅವರ ಆರೋಗ್ಯ ಪ್ರಾಪ್ತಿಯಾಗಬೇಕು ಅಂತ ತಿಳ್ಕೊಂಡು ಹೇಳೇನೆ ಆ ಭಗವಂತನ ಕಲ್ಯಾಣೋತ್ಸವವನ್ನು ಮಾಡಿ ಅವರಿಂದ ಆಶೀರ್ವಾದ ಪಡೆಯುವಂತಹ ಒಂದು ಪದ್ಧತಿ ಏನಿದೆಯಲ್ಲ, ಇದು ಕಲ್ಯಾಣ ಮಹೋತ್ಸವ. ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಿದ್ದಾರೆ. ಎಲ್ಲ ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮ ಧನ್ಯ ಅಂತ ಹೇಳಿದ್ದಾರೆ. ಅದಕ್ಕೊಂದಿಷ್ಟು ರೂಲ್ಸ್ ಹೇಳಿದ್ದಾರೆ, ರಿಕ್ವೈರ್ಮೆಂಟ್ಸ್ ಅವೆಲ್ಲ ಇದ್ದರೆ ಅದು ಧನ್ಯ ಆಗ್ತದೆ. ಏನದು ರಿಕ್ವೈರ್ಮೆಂಟ್ಸ್ ಅಂದರೆ, ಸಾನಂದಂ ಸದನಂ ಸುತಾಶ್ಚ ಸುಧೀಯ ಕಾಂತ ಮಿತಮಾಶಿ ಸ್ವಯೋಸಿತಿ ರತಿ ಆತಿಥ್ಯಂ ಪ್ರತಿದಿನ ಶಿವಪೂಜನಂ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಯಾರ ಮನೆಯೊಳಗಿರ್ತದೆ ಅದು ಗೃಹಸ್ಥಾಶ್ರಮ ಧನ್ಯ. ಮೊದಲೇ ನಿಯಮ, ನಿಮ್ಮ ಮನೆ ಹೇಗಿರ್ಬೇಕಂದ್ರೆ ಆನಂದ ಸದನ, ಮನೆಯೊಳಗೆ ಯಾವಾಗಲೂ ಆನಂದ ತುಂಬಿರಬೇಕು. ನಿಮ್ಮ ಹೆಂಡತಿ, ನಿಮ್ಮ ಗಂಡ, ನಿಮ್ಮ ಮಕ್ಕಳು ಎಲ್ಲರೂ ಕೂಡ ಯಾವಾಗ ಮನೆಗೆ ಹೋಗೇನೋ, ಯಾವಾಗ ಮನೆಯೊಳಗೆ ಆನಂದವಾಗಿರ್ತೇನೋ ಅನ್ನುವಂಥ ಭಾವ ಬರುವ ಹಾಗೆ ನಿಮ್ಮ ಮನೆ ವಾತಾವರಣ ಇರಬೇಕು. ವಿನಃ ಅಯ್ಯೋ ಮನೆಗೆ ಹೋಗ್ಬೇಕಲ್ಲಪ್ಪ ಅಂತ ನಿಮ್ಮ ಮನಸ್ಸಲ್ಲಿ ಬಂತು ಅಂದ್ರೆ ನೀವು ಗೃಹಸ್ಥರಲ್ಲ. ಅದಕ್ಕೆ ಮೊದಲೇ ನಿಯಮ, ಮನೆಯೊಳಗೆ ಆನಂದ ತುಂಬಿರಬೇಕು. ಎರಡನೇದು, ನಿಮ್ಮ ಮಕ್ಕಳು ಸುತಾಶ್ಚ ಸುಧೀಯ,
ಎಂಥ ಮಕ್ಕಳು ಇರ್ಬೇಕಂದ್ರೆ ವಿದ್ಯಾ ಬುದ್ಧಿ ಮತ್ತು ವಿನಯವಂತ ಮಕ್ಕಳು ಇರ್ಬೇಕು. ಈ ಮೂರು ಇರ್ಬೇಕು ಮಕ್ಕಳಲ್ಲಿ. ಎಷ್ಟೋ ಜನ ಮದುವೆ ಆಗಿ 2, 3, 4, 5 ವರ್ಷ ಆದ್ಮೇಲೆ ಗುರುಜಿ ಹತ್ರ ಬರ್ತಾರೆ, ಗುರುಜಿ ನಮ್ಗೆ ಸಂತಾನ ಆಗ್ತಾ ಇಲ್ಲ, ಏನಾದ್ರು ಶಾಂತಿ ಮಾಡಿ, ಏನಾದ್ರು ಪೂಜೆ ಮಾಡಿ, ಆಶೀರ್ವಾದ ಮಾಡಿ. ನಮ್ಮ ಹತ್ರ ಬರ್ತಾರೆ, ಸ್ವಾಮೀಜಿ ಏನ್ ಮಾಡ್ಬೇಕು, ಮಕ್ಕಳಾಗ್ತಾ ಇಲ್ಲ ಅಂತ ಆಶೀರ್ವಾದ ಮಾಡಿ ನಮ್ಮ ಸಂತಾನ. ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳಿಗೆ ಜನ್ಮ ಕೊಟ್ಟ ಮೇಲೆ ಆ ಮಕ್ಕಳು ಇವರಿಗೆ ಖುಷಿ ಆಗೋ ರೀತಿಯಲ್ಲಿ, ಇವರಿಗೆ ಬಹಳ ಹೆಮ್ಮೆ ಬರೋ ರೀತಿಯಲ್ಲಿ ಬೆಳೆದು ನಿಂತರು ಅಂದ್ರೆ ಖುಷಿ. ಒಂದ್ ವೇಳೆ ಅವ್ರು ಇದಕ್ಕೆ ಅಪೋಸಿಟ್ ಆಗಿ ಬೆಳಕತ್ರು, ಮಾತೆ ಕೇಳಂಗಿಲ್ಲ, ಬರೀ ಕಿರಿಕಿರಿ ಆಗತ್ತಂದ್ರೆ ಯಾವ ದೇವರ ಹತ್ರ ಪ್ರಾರ್ಥನೆ ಮಾಡಿರ್ತಾರಲ್ಲ ಆ ದೇವರ ಹತ್ರ ಒಳಗೆ ಮಾತ್ರ ಪ್ರಾರ್ಥನೆ ಮಾಡ್ತಾರೆ ಭಗವಂತ. ಇಂಥ ಮಕ್ಕಳು ಕೊಡದೆ ಹೋಗಿದ್ರೆ ಚೆನ್ನಾಗಿತ್ತಲ್ಲ, ಹಾಗೆ ಇರ್ತಿದ್ವಲ್ಲ ಅಂತ ಒಳಗ ಹೊರಗೆ ಬರಂಗಿಲ್ಲ. ಕೋಟಿಗಟ್ಟಲೆ ಆಸ್ತಿ ಮಾಡಿರ್ತಾರೆ, ನಮ್ಮ ಮಕ್ಕಳು ಮಾತೇ ಕೇಳ್ತಿರಂಗಿಲ್ಲ. ಈ ತರ ಮಕ್ಕಳಿದ್ದು ಗೃಹಸ್ಥಾಶ್ರಮ ಧನ್ಯ ಆಗಂಗಿಲ್ಲ. ನಮ್ಮ ಮಕ್ಕಳು ಸುತಾಶ್ಚ ಸುಧೀಯ ವಿದ್ಯೆ ಬುದ್ಧಿ ವಿನಯವಂತ ಮಕ್ಕಳು ಇರ್ಬೇಕು. ಇದು 2ನೇ ಕಂಡೀಷನ್. 3ನೇ ಕಂಡೀಷನ್ ಏನಪ್ಪಾ ಅಂದ್ರೆ ಕಾಂತಾ ಮಿತಭಾಷಿಣಿ. ಇನ್ನು ಸತಿಪತಿಗಳು ಹೆಂಗಿರ್ಬೇಕು, ಹೆಂಡತಿ ಆದವಳು ಕಡಿಮೆ ಮಾತಾಡ್ಬೇಕಂತ. ನೋಡಿ ನಿಮ್ಮ ಮನೆಯವ್ರು ಹೆಂಗಿರ್ತಾರೆ ಅದು ನಿಮ್ಗೆ ಬಿಟ್ಟ ವಿಷಯ. ಹೆಣ್ಮಕ್ಳು ಕಮ್ಮಿ ಮಾತಾಡೋದಿರ್ಬೇಕು, ಹೆಣ್ಮಕ್ಳು ಕಮ್ಮಿ ಮಾತಾಡೋದ್ರ ನೀವು ನಡ್ಕೋಬೇಕು. ಬರೀ ಅವಳಿಗಷ್ಟೇ ನಿಯಮ ಅಲ್ಲ, ನಿಮಗೂ ನಿಯಮ. ಇದು ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಶಿವಂಗಿ. ಇಬ್ಬರು ಚಂದ ಅನ್ಯೋನ್ಯವಾಗಿ. ಅಯ್ಯೋ ಮದುವೆ ಆದಾಗ ಎಷ್ಟು ಖುಷಿ ಖುಷಿ ಇರ್ತಾರೆ, ಅದೇನು ಆಲ್ಬಮ್ ನೋಡಿದ್ರೆ ಅವಾಗ ಒಂದು 6 ತಿಂಗಳಾಗ ಶಿವಾಯನ. ಆ ಥರ ಇರಬಾರ್ದು. ಭಗವಂತ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್. ನಿಮ್ಮನ್ನ ಇಲ್ಲಿ ಸುಮ್ಮನೆ ಶಾಸ್ತ್ರ ಮಾಡಿ ಜೋಡಿಸಿರ್ತಾರೆ. ಆದರೆ ನೀವು ಇಂಥವ್ರಿಗೆ ಪತಿ ಆಗ್ಬೇಕು, ನಿಮ್ಗೆ ಇಂಥವ್ರಿಗೆ ಪತ್ನಿ ಆಗ್ಬೇಕಂತ ಭಗವಂತನ ಹೇಳಿ ಕಳಿಸಿರ್ತಾರೆ. ಅವ್ರ ಜೊತೆ ಆನಂದವಾಗಿ ಜೀವನ ಮಾಡೋದ್ರಿಗೆ ಇವನ್ನ ಅಯ್ಯೋ ಎಂಥದ್ದು ಕಟ್ಕೊಂಡೆಲ್ಲಪ್ಪ ಅಂದ್ರೆ ಏನ್ ಮಾಡೋದು. ಆ ಥರ ಇರಬಾರ್ದು. ಸತಿಪತಿಗಳು ಆನಂದವಾಗಿರೋದನ್ನ, ಸತಿಪತಿಗಳು ಒಂದಾದ ಭಕ್ತಿ ಎಲ್ಲದರಲ್ಲೂ ಕೂಡ ಆನಂದವಾಗಿರುವಂತಹ ಸ್ವಭಾವವನ್ನು ಗಳಿಸ್ತು. 3ನೇ ಕಂಡೀಷನ್. ಆತಿಥ್ಯಂ ಪ್ರತಿದಿನ. ದಿನಾಲು ಬಂದ್ರೆ, ಯಾರು ಮನೆಗೆ ಬಂದ್ರೆ ಬನ್ನಿ ಚೆನ್ನಾಗಿದ್ದೀರ ಸ್ವಲ್ಪ ಆತಿಥ್ಯ ಮಾಡೋದನ್ನು ಕಲಿಸ್ಬೇಕು. ಅಯ್ಯೋ ಇವ್ರು ಬಂದ್ರಲ್ಲಪ್ಪ ಅಂದ್ರೆ ಏನ್ ಮಾಡ್ಬೇಕು, ಬೈತಾರೆ. ಬಂದವ್ರಿಗೆ ಆತಿಥ್ಯ ಮಾಡಬೇಕು. ಶಿವಪೂಜನಂ ಪ್ರತಿದಿನ. ನೀವು ಶಿವಭಕ್ತರಾದ ದಿನ ಶಿವಪೂಜೆ ಮಾಡಿ, ನೀವು ವಿಷ್ಣು ಭಕ್ತರಾದ ವಿಷ್ಣು ಪೂಜೆ ಮಾಡಿ. ಬಟ್ ಯಾವ ದೇವರ ಭಕ್ತರು ಇರ್ತೀರಲ್ಲ ಆ ಪೂಜೆ ದಿನಾಲು ಮನೆಯಲ್ಲಿ ನಡೀತಾ ಇದ್ರೆ ಧನ್ಯೋ ಗೃಹಸ್ಥಾಶ್ರಮ. ಇಷ್ಟಿದ್ದು ಧನ್ಯ ಅಂತ ಹೇಳಿದ್ದಾರೆ. ಇಷ್ಟು ಕಂಡೀಷನ್ ಯಾರ್ಯಾರ ಮನೆಯಾಗ ಅದಾವಲ್ಲ ನೀವೆಲ್ಲ ಧನ್ಯರು. ಯಾರ ಮನೆಯಾಗ ಇಲ್ವಲ್ಲ ಅದನ್ನ ಸರಿ ಮಾಡ್ಕೊಳ್ಳಿ. ನಾಳೆ ಮತ್ತೆ ಇವತ್ತಿಂದ ಸ್ಟಾರ್ಟ್ ಮಾಡಿ. ಸ್ವಾಮೀಜಿ ಹೇಳ್ಯಾರಂತೆ ಪ್ರವಾಹ ಧನ್ಯ ಆಗ್ತದೆ ಗೃಹಸ್ಥ ಆಶ್ರಮ. ಗೃಹಸ್ಥಾಶ್ರಮ ಧನ್ಯ ಆಗಲಿ ಅಂತೇನೆ ನಮ್ಮ ಶ್ರೀಧರ ಮೂರ್ತಿಯವರು ಪ್ರತಿ ವರ್ಷ ಹೆಂಗ ಪದ್ಮಾವತಿ ಶ್ರೀನಿವಾಸ ಅವರು ಅನಂತವಾಗಿ ಜೀವನ ಮಾಡಿ ಒಂದಿನ ಜಗಳ ಜಗಳನೇ ಆಡಿಲ್ಲ, ಅನಂತವಾಗಿದ್ದಾರೆ ಜಗತ್ತನ್ನ. ನೀವೆಲ್ಲ ಹೆಂಡತಿ ಮಕ್ಕಳು 4 ಜನರನ್ನ ಸಂರಕ್ಷಣೆ ಮಾಡೋದ್ರೊಳಗೆ ಮುಖ ಹಿಂಗಾಗಿರ್ತದೆ. ಇಡೀ ಜಗತ್ತೇ ನೀವೇ ಮಾಡ್ತಾರೆ ಅನ್ಕೊಂಡಂಗೆ ಮಾಡ್ಕೊತ್ಕೊಂಡು ಬಿಡ್ತೀರಿ. ನೋಡ ಅವರಿಬ್ಬರು ಇಡೀ ಜಗತ್ತಿನ ಸ್ಥಿತಿಗರ್ತರು, ಎಲ್ಲರನ್ನೂ ರಕ್ಷಣೆ ಮಾಡೋರು. ಅವರು ಒಂದಿನ ಮುಖ ಸಣ್ಣ ಮಾಡಿದಾರ, ಆನಂದವಾಗಿದ್ದಾರೆ. ಆ ಆನಂದವಾಗಿರೋದನ್ನ ನಾವೆಲ್ಲ ರೂಢಿಸ್ಕೋಬೇಕು, ಆನಂದವಾಗಿರ್ಬೇಕು ಅನ್ನುವಂಥ ದೃಷ್ಟಿಯಿಂದ ಅವರ ಆಶೀರ್ವಾದ ಆಗಲಿ ಅಂತ ಹೇಳಿ ಶ್ರೀಧರ ಮೂರ್ತಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಗೆ ಬಹಳ ಸಂತೋಷ. ಅವರು ಸತಿಪತಿಗಳಾಗಿ ಬಂದಾಗಿ ನಮ್ಮ ಮಠಕ್ಕೆ ನಮ್ಮ ಬಂದು ಇನ್ವೈಟ್ ಮಾಡಕ್ ಬಂದಾಗ ಆ ಮೂರ್ತಿಯ ದೇವಸ್ಥಾನ ಮೂರ್ತಿ ಫೋಟೋ ತೋರಿಸಿದ್ದು ನನಗೆ ಕನ್ಫ್ಯೂಸ್ ಆಯ್ತು. ಏನು ತಿರುಪತಿ ತಿರುಮಲದಾಗಿರೋ ಮೂರ್ತಿ ತೋರಿಸ್ತಾ ಇದ್ರು, ನಿಮ್ಮ ದೇವಸ್ಥಾನದಾಗಿರೋ ತೋರಿಸ್ತಾ ಇದ್ರು ಅಂತ ಕೇಳಿಲ್ಲ. ಸ್ವಾಮೀಜಿ ನಮ್ಮ ದೇವಸ್ಥಾನದ ಅಂತಂದ್ರೆ ಅವಾಗ ಮತ್ತು ಜೊತೆಗೆ ಅಲ್ಲಿರುವಂತಹ ಆಗಮಿಕರು ಅರ್ಚಕರು ವಂಶಸ್ಥಿವರಾಗಿರೋದ್ರಿಂದ ಆ ತಿರುಮಲೆಯಲ್ಲಿರ್ತಕ್ಕಂಥ ವೆಂಕಟೇಶ್ವರಿಗೆ ಏನು ಶಕ್ತಿ ಇದೆಯೋ ಅದೇ ಶಕ್ತಿ ಶ್ರೀಧರ ಮೂರ್ತಿ ಅವರ ದೇವಸ್ಥಾನದಲ್ಲಿ ಕೂಡ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಿ ಅವರ ಆಶೀರ್ವಾದ, ಶ್ರೀನಿವಾಸರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಶ್ರೀನಿವಾಸ ಮುಸ್ಲಿಂ ನಮ್ಮ ಶ್ರೀಧರ ಮೂರ್ತಿ ಅವರಿಗೂ ಕೂಡ ಭಗವಂತ ಆಯುಷ ಭಾಗ್ಯವನ್ನು ಕಾಪಾಡಲಿ. ಇವತ್ತು ಪೂಜೆಯಲ್ಲಿ ಯಾರ್ಯಾರು ಸಹಕರಿಸಿದಿರಿ, ದಾನ ಧರ್ಮ ಮಾಡಿದಿರಿ, ನಿಮಗೆಲ್ಲರಿಗೂ ಕೂಡ ಶ್ರೀನಿವಾಸನ ಆಶೀರ್ವಾದ ಸದಾ ಇದೆ ಅನ್ನುವಂಥ ಮಾತನ್ನು ತಿಳಿಸಿ ನಮ್ಮ ನುಡಿಗಳಿಗೆ ವಿರಾಮ ಕೊಡ್ತಾ ಇದ್ದೇವೆ. ಶಿವ